ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಲೀಲಾ. ನಾನೆಂದೂ ಅಂದುಕೊಂಡಿರಲಿಲ್ಲ ನನ್ನ ಸೋದರ ಮಾವ ಹೀಗೆ ಮಾಡುತ್ತಾರೆಂದು. ಹೋಳಿ ಹಬ್ಬದ ದಿನ ಹೋಳಿ ಹಾಡುತ್ತಾ ನನಗೆ ಏನು ಮಾಡಿದರು ಎಂದು ತಿಳಿಯಬೇಕೆಂದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೊಸ ವೀಕ್ಷಕರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳಿದಂತೆ ನನ್ನ ಹೆಸರು ಲೀಲಾ. ನನ್ನ ವಯಸ್ಸು 25. ಆದರೆ ಹುಡುಗ ಚೆನ್ನಾಗಿದ್ದಾರೆ ಎಂದು ಬೇಗ ಮದುವೆ ಮಾಡಿದರು. ನಾನು ಕೇರಳದವಳು, ಆದರೆ ನಾನು ಮದುವೆಯಾದ ಹುಡುಗ ಇರುವುದು ಮುಂಬೈನಲ್ಲಿ. ಆತ ಕೆಲಸ ಎಂದು ಹೋದರೆ 2-3 ತಿಂಗಳು ಆದ ಮೇಲೆ ಬರುತ್ತಾನೆ. ಹೊಸದಾಗಿ ಮದುವೆಯಾಗಿದ್ದರಿಂದ ನನಗೆ ಅವರನ್ನು ಬಿಟ್ಟು ಇರಲು ಕಷ್ಟ. ನನ್ನ ಸೋದರ ಮಾವ ವಿನು, ಅವನಿಗೆ ಇನ್ನೂ 21 ವರ್ಷ. ಅವನು ನನ್ನ ಜೊತೆಗೆ ಬೆಳೆದಿದ್ದು ನಮ್ಮ ಮನೆಯಲ್ಲಿ ಇದ್ದಾನೆ. ಅವನಿಗೆ ಅವರ ಭಾವ ಎಂದರೆ ತುಂಬ ಇಷ್ಟ. ಯಾಕಂದರೆ ಅವರು ಬರೋವಾಗೆಲ್ಲ ಅವನು ಇಷ್ಟಪಟ್ಟ ಶೂಸ್, ವಾಚ್ ತೆಗೆದುಕೊಂಡು ಬರುತ್ತಾರೆ. ಹೋಳಿ ಹಬ್ಬದ ದಿನ ಹತ್ತಿರ ಬರುತ್ತದೆ. ನಾನು ನನ್ನ ಗಂಡನಿಗೆ ಹೇಳಿದೆ, ಹಬ್ಬಕ್ಕೆ ಬನ್ನಿ ಎಂದು. ಅವರು ನೋಡುತ್ತೇನೆ, ರಜಾ ಸಿಕ್ಕರೆ ಬರುತ್ತೇನೆ ಎಂದು ಹೇಳಿದರು. ಆದರೆ ದುರಾದೃಷ್ಟ, ಅವರಿಗೆ ರಜಾ ಸಿಗಲಿಲ್ಲ. ಅವರು ಅಂದು ಬಂದಿದ್ದರೆ ಈ ವಿನಾಶ ಘಟನೆ ನಡೆಯುತ್ತಿರಲಿಲ್ಲ. ಹೌದು, ಹೋಳಿ ಹಬ್ಬದ ದಿನ ಮನೆಯೆಲ್ಲ ಸಿಂಗರಿಸಿದೆವು, ಬಣ್ಣಗಳನ್ನು ತಂದೆವು. ಮೊದಲಿನಿಂದಲೂ ಹಬ್ಬವೆಂದರೆ ಸಂಭ್ರಮ, ಖುಷಿ. ಬಣ್ಣಗಳನ್ನು ನೀರಿನಲ್ಲಿ ಬೆರೆಸಿ ಹೋಳಿಯನ್ನು ತಯಾರಿಸಿದೆವು. ಮನೆಯವರು, ಸ್ನೇಹಿತರು ಎಲ್ಲರೂ ಚೆನ್ನಾಗಿ ಹೋಳಿಯನ್ನು ಆಡಿದೆವು. ನಾನು ಮತ್ತು ವಿನು ಬೆಳಗ್ಗೆಯೆಲ್ಲ ಹೋಳಿ ಆಡಿದೆವು, ಸಂಜೆಯಾದರೂ ಹಾಗೆ ಮಾಡಿದೆವು. ಇಬ್ಬರಿಗೂ ಹೋಳಿ ಆಡಿ ತುಂಬ ಸುಸ್ತಾಗಿತ್ತು. ತುಂಬ ಸುಸ್ತಾಗಿದೆ ಎಂದು ವಿನು ನನಗೆ ಒಂದು ಟ್ಯಾಬ್ಲೆಟ್ ಕೊಡು ಎಂದು ಹೇಳಿದ. ನಾನು ಅಲ್ಲೇ ಇದೆ, ತೆಗೆದುಕೋ ಎಂದೆ. ಟ್ಯಾಬ್ಲೆಟ್ ತೆಗೆದುಕೊಂಡು ಮಲಗಿದ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ವಿಚಿತ್ರವಾಗಿ ಆಡಲು ಶುರು ಮಾಡಿದ. ಯಾಕೋ ಗೊತ್ತಿಲ್ಲ, ಆ ಟ್ಯಾಬ್ಲೆಟ್ ತೆಗೆದುಕೊಂಡಾಗಿನಿಂದ ನನಗೆ ಒಂಥರ ಆಗ್ತಿದೆ ಎಂದು ಹೇಳಿದ. ಅದು ಯಾವುದು ತೆಗೆದುಕೊಂಡೆ ಎಂದು ನಾನು ನೋಡಿದೆ. ಅವನು ತೆಗೆದುಕೊಳ್ಳಬಾರದ ಟ್ಯಾಬ್ಲೆಟನ್ನು ತೆಗೆದುಕೊಂಡ. ಅದು ನನ್ನ ಗಂಡ ತೆಗೆದುಕೊಳ್ಳುತ್ತಾ ಇದ್ದಿತ್ತು. ಅದನ್ನು ತೆಗೆದುಕೊಂಡರೆ ಅವನು ಮನುಷ್ಯನಾಗಿ ಇರುತ್ತಿರಲಿಲ್ಲ, ನನ್ನ ಮೇಲೆ ಮೃಗದಂತೆ ಬರುತ್ತಿದ್ದ. ಆದರೆ ವಿನುವಿನ ಪರಿಸ್ಥಿತಿ ನೋಡಿ ನನಗೆ ಕನಿಕರ ಬಂತು. ವಿನುವನ್ನು ಈ ಸಂಕಟದಿಂದ ಪಾರು ಮಾಡಬೇಕೆಂದರೆ ನನಗೆ ಬೇರೆ ದಾರಿ ಇರಲಿಲ್ಲ. ವಿನು, ಹೆದರಬೇಡ, ಏನು ಮಾಡಬೇಕೆಂದು ನಾನು ಹೇಳುತ್ತೇನೆ, ನೀನು ಹಾಗೆ ಮಾಡು. ಅದೇನು ಮಾಡಬೇಕು ಅಂತ ಬೇಗ ಹೇಳು, ನನಗೆ ಈ ಸಂಕಟ ತಡೆಯೋಕೆ ಆಗ್ತಿಲ್ಲ. ನಾನು ರೂಮಿನ ದೀಪವನ್ನು ಆರಿಸಿ ವಿನುವಿನ ಜೊತೆ ಅರ್ಧ ಗಂಟೆ ಕಳೆದೆ. ಅವನು ತುಂಬ ರೋಷವಾಗಿದ್ದ. ಆದರೆ ಸ್ವಲ್ಪ ಹೊತ್ತಿನ ಮೇಲೆ ತಣ್ಣೀರು ಎಸೆದಂತೆ ಇದ್ದ. ಅವನು ಸುಸ್ತಾಗಿ ನಿದ್ರೆ ಹೋದ. ಅವನಿಗೆ ಏನಾಯಿತು ಅನ್ನೋದೇ ತಿಳಿಯಲಿಲ್ಲ. ಮರುದಿನ ನನ್ನ ಗಂಡ ಬಂದ. ಇದೇನು ಬರಲ್ಲ ಎಂದು ಹೇಳಿ ನೀವು ಇವತ್ತು ಬಂದಿರಿ ಎಂದು ಕೇಳಿದೆ. ನನಗೆ ನೆನ್ನೆ ರಜಾ ಸಿಗಲಿಲ್ಲ, ಆದರೆ ಇವತ್ತು ಸಿಕ್ಕಿತು. ನಿನಗೆ ಆಶ್ಚರ್ಯಪಡಿಸೋಣ ಎಂದು ಹೇಳಲಿಲ್ಲ. ನಾನು ಅವರನ್ನು ನೋಡಿ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದೆ. ಅವರು ನನ್ನ ಅಳುವನ್ನು ನೋಡಿ ಏನಾಯಿತು ಎಂದು ಗಾಬರಿಯಿಂದ ಕೇಳಿದರು. ನಾನು ಅವರಿಗೆ ನಡೆದಿದ್ದನ್ನು ಹೇಳಿದೆ. ಅವರಿಗೆ ಇದು ನಂಬಲು ಸಾಧ್ಯವಿರಲಿಲ್ಲ. ಆದರೆ ಅವರು ಆ ಸಂದರ್ಭದಲ್ಲಿ ಏನೂ ಮಾಡಲು ಸಾಧ್ಯವಿರಲಿಲ್ಲ ಎಂದು ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಅವರ ಹೆಂಡತಿಯಾಗಿ ಮತ್ತೆ ಸ್ವೀಕರಿಸಿದರು. ಹೌದು, ನನ್ನ ಗಂಡನಿಗೆ ದೊಡ್ಡ ಮನಸ್ಸು. ಇದಾದ ಮೇಲೆ ನಾನು ಅವರ ಜೊತೆ ಮುಂಬೈಗೆ ಹೋಗಿದೆ. ಅಲ್ಲೇ ನೆಲೆಸಿದೆವು. ಮತ್ತೆಂದೂ ನಾನು ಅವರಿಗೆ ದ್ರೋಹವನ್ನು ಮಾಡಲಿಲ್ಲ. ಅವರ ನಂಬಿಕೆಯನ್ನು ನಾನು ಕಳೆದುಕೊಳ್ಳಲಿಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.